ಭಾರತೀಯರು ಪರಿಚಯಿಸಿಕೊಟ್ಟ ಯೋಗ ಈಗ ಜಗತ್ತಿನಲ್ಲೇ ಫೇಮಸ್ ಆಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಯರ್ ಯೋಗ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಿಯರ್ ಕಂಪನಿಯೊಂದು ಯೋಗದ ಜನಪ್ರಿಯತೆಯನ್ನ ಬಳಸಿಕೊಂಡು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರೋ ವಿಆರ್ ಮಾಲ್ನಲ್ಲಿ ಬಿಯರ್ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದಕ್ಕೆ ಹುಬ್ಬಳ್ಳಿಯ ಯೋಗ ಗುರುಗಳು, ವೈದ್ಯರು ಹಾಗೂ ಯೋಗಪಟುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಯರ್ ಯೋಗಕ್ಕೆ ಅನುಮತಿ ನೀಡಬಾರದು ಅಂತ ಇಮೇಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಗೆ ಮನವಿಯನ್ನು ಕಳುಹಿಸಿದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಭಾರತೀಯರು ಪರಿಚಯಿಸಿಕೊಟ್ಟಂತಹ ಯೋಗವನ್ನ ತುಂಬಾ ಪವಿತ್ರತೆಯಿಂದ ನೋಡಲಾಗುತ್ತೆ. ಜಗತ್ತಿನಲ್ಲೇ ಸಾಕಷ್ಟು ಫೇಮಸ್ ಆಗಿದೆ. ಮೊನ್ನೆ ಯೋಗ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಕೂಡ ಆಚರಿಸಲಾಗ್ತಾ ಇದೆ. ಆದರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ಕೆಲವರು ಬಿಯರ್ ಯೋಗ ಅನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಈಗ ಯೋಗ ಪಟುಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಯರ್ ಕಂಪನಿಯೊಂದು ಯೋಗದ ಜನಪ್ರಿಯತೆಯನ್ನು ಬಳಸಿಕೊಂಡು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವ ವಿಆರ್ ಮಾಲ್ನಲ್ಲಿ ಬಿಯರ್ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದಕ್ಕೆ ಹುಬ್ಬಳ್ಳಿಯ ಯೋಗ ಗುರುಗಳು, ವೈದ್ಯರು ಹಾಗೂ ಯೋಗಪಟುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಯರ್ ಯೋಗಕ್ಕೆ ಅನುಮತಿ ನೀಡಬಾರದು ಅಂತ ಇಮೇಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಗೆ ಮನವಿಯನ್ನು ಕಳುಹಿಸಿದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಬಾರ್ಗೆ ಜನರನ್ನ ಸೆಳೆಯೋದಕ್ಕೆ ಈ ರೀತಿ ಯೋಗ ಆಫರ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಎಲ್ಲರ ಪ್ರಶ್ನೆಯಾಗಿದೆ. ಯಾಕಂದರೆ ಯೋಗಕ್ಕೆ ಅದರದೇ ಆದಂತಹ ಧಾರ್ಮಿಕ ಹಿನ್ನೆಲೆ ಇದೆ, ಮಾತ್ರವಲ್ಲ ಅದಕ್ಕೆ ಅದರದೇ ಆದ ಪಾವಿತ್ರತೆ ಇದೆ. ಇನ್ನು ಭಾರತೀಯರು ಯೋಗವನ್ನ ತುಂಬಾ ಗೌರವಿಸ್ತಾರೆ ಕೂಡ. ಆದರೆ ಕುಡಿಯುವ ವಿಚಾರಕ್ಕೆ ಅದು ಕೂಡ ಬಾರ್ಗೆ ಜನರನ್ನ ಸೆಳೆಯೋದಕ್ಕೆ ಯೋಗವನ್ನ ಆ ಲೆವೆಲಲ್ಲಿ ಟ್ರೀಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಯೋಗದ ಜನಪ್ರಿಯತೆಯನ್ನ ಈ ರೀತಿ ಚೀಪ್ ಆಗಿ ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಯೋಗ ಪಟುಗಳು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಬಿಯರ್ ಯೋಗ ಈಗ ಸಾಕಷ್ಟು ಟೀಕೆಗೆ ಗುರಿಯಾಗ್ತಾ ಇದೆ, ಮಾತ್ರವಲ್ಲ ವಿವಾದ ಕೂಡ ಸೃಷ್ಟಿ ಮಾಡ್ತಾ ಇದೆ. ಬಿಯರ್ ಯೋಗದ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ. ಈ ರೀತಿಯ ಯೋಗಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಈಗ ಯೋಗ ಅಂತಂದ್ರೆ ಅದೊಂದು ದೈವಿ ಸ್ವರೂಪವಾಗಿ ನೋಡಲಾಗುತ್ತೆ ನಮ್ಮ ಭಾರತದಲ್ಲಿ, ಅದಕ್ಕಷ್ಟು ಗೌರವವನ್ನು ಕೊಡ್ತಾರೆ ಎಲ್ಲರೂ ಕೂಡ. ಆದ್ರೆ ಬಿಯರ್ ಯೋಗ ಅಂತ ಈ ರೀತಿ ಅವಹೇಳನ ಮಾಡೋದು, ಯೋಗವನ್ನ ಮಿಸ್ಯೂಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಯಾವ ರೀತಿ ವಿರೋಧ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ? ದತ್ತಾತ್ರೇಯ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಅವರಿಂದ ಮಾಹಿತಿಯನ್ನ ಪಡೆಯೋಣ. ನಾವೀಗ ನೋಡಬಹುದು ಈ ದೃಶ್ಯದಲ್ಲಿ ಕಾಣಿಸ್ತಾ ಇರೋದು ಹೌ ಯೋಗ ಶುಡ್ ಬಿ ಡನ್ ಅಂತ. ಅಂದ್ರೆ ಇದರಲ್ಲಿ ಬಿಯರ್ ಬಾಟಲನ್ನ ಹಿಡ್ಕೊಂಡು, ಮದ್ಯದ ಬಾಟಲಿನ ಹಿಡ್ಕೊಂಡು ಮದ್ಯ ಕುಡಿದುಕೊಂಡು ಯೋಗ ಮಾಡುವ ರೀತಿ ತುಂಬಾ ಜೋಕ್ ಮಾಡಿರೋ ರೀತಿ ಕಂಡು ಬರ್ತಾ ಇದೆ ಈ ಒಂದು ದೃಶ್ಯ ನೋಡ್ತಾ ಇದ್ರೆ. ಆದರೆ ಯೋಗಕ್ಕೆ ಅದರದೇ ಆದ ಮಹತ್ವವಿದೆ, ಅದರದೇ ಆದಂತಹ ಧಾರ್ಮಿಕ ಹಿನ್ನೆಲೆ ಇದೆ, ಅದಕ್ಕೆ ಗೌರವ ಕೂಡ ಇದೆ. ಇನ್ನು ಅದರ ಹಿನ್ನೆಲೆ ನೋಡ್ತಾ ಇದ್ರೆ ಯೋಗ ಎಷ್ಟು ಮಹತ್ವದ್ದು, ದೈವಿ ಸ್ವರೂಪವಾದ್ದು ಅನ್ನುವ ಒಂದು ಅಂಶ ಕೂಡ ಗೊತ್ತಾಗುತ್ತೆ. ಆದರೆ ಎಲ್ಲರೂ ಕೂಡ ಗೌರವಿಸುವಂತಹ, ದೈವಿ ಸಮಾನವಾಗಿ ಟ್ರೀಟ್ ಮಾಡುವಂತಹ ಈ ಯೋಗವನ್ನ ಈ ರೀತಿ ಮದ್ಯದ ಬಾಟಲ್ ಹಿಡ್ಕೊಂಡು ಕುಡಿದುಕೊಂಡು ಯೋಗ ಮಾಡುವ ರೀತಿ ಬಿಂಬಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ಯೋಗದ ಜನಪ್ರಿಯತೆಯನ್ನ ಬಳಸಿಕೊಂಡು ಈ ರೀತಿ ಯೋಗಕ್ಕೆ ಅವಹೇಳನ ಮಾಡೋದು, ತಮ್ಮ ಬಾರ್ನ ಜನಪ್ರಿಯತೆ ಹೆಚ್ಚಿಸಿಕೊಳ್ಳೋದಕ್ಕೆ ಮದ್ಯ ಜೊತೆಗೆ ಯೋಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಪರಿಚಯಿಸಿರೋದು ನಿಜಕ್ಕೂ ಕೂಡ ಖಂಡನೀಯ ಅನ್ನುವಂತಹ ಮಾತು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಪ್ರಧಾನಿಗೆ ಇಮೇಲ್ ನಲ್ಲಿ ದೂರು ಕೂಡ ಸಲ್ಲಿಸಲಾಗಿದೆ. ಇನ್ನು ಬಿಯರ್ ಯೋಗದ ಆಹ್ವಾನ ಪತ್ರಿಕೆಯನ್ನ ಒಂದು ಕಡೆ ನಾವೀಗ ನೋಡಬಹುದು. ಅದರಲ್ಲಿ ಬಿಯರ್ ಕುಡಿದುಕೊಂಡು ಯೋಗ ಮಾಡಿ ಅನ್ನುವಂತಹ ಒಂದು ಆಫರ್ ಅನ್ನ ಕೊಡಲಾಗಿದೆ. ಇದು ಯೋಗ ಪಟುಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅಷ್ಟು ಮಾತ್ರವಲ್ಲ, ಮುಖಂಡರು ಕೂಡ ಹಾಗೆ ಯೋಗ ಪ್ರಿಯರು ಮತ್ತೆ ಧಾರ್ಮಿಕ ಮುಖಂಡರು ಎಲ್ಲರೂ ಕೂಡ ಇದಕ್ಕೊಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಯರ್ ಯೋಗಕ್ಕೆ ಅನುಮತಿ ನೀಡಬಾರದು ಅಂತ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ವಿಆರ್ ಮಾಲ್ನಲ್ಲಿ ಬಿಯರ್ ಯೋಗ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಎಲ್ಲರೂ ಕೂಡ ಬನ್ನಿ ಅಂತ ಈ ರೀತಿ ಆಹ್ವಾನವನ್ನ ಕೊಟ್ಟಿರೋದು ನಾವು ನೋಡಬಹುದು. ಅಲ್ಲಿ
ಯೋಗಕ್ಕೆ ಬಿಯರ್ ಯೋಗ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತೋರಿಸಿ ಅದಕ್ಕೆ ಬರೋರು ಬರಬಹುದು ಮತ್ತು ಅದಕ್ಕೆ ಕಂಡೀಷನ್ಸ್ ಎಲ್ಲ ಹಾಕಿರೋದು ಯಾವ ರೀತಿ ಬಿಯರ್ ಯೋಗವನ್ನು ಆಯೋಜನೆ ಮಾಡಲಾಗತ್ತೆ ಅಂತ ಲೊಕೇಶನ್ ಕೂಡ ಕೊಡಲಾಗಿದೆ ಅದರಲ್ಲಿ. ಆದರೆ ಈ ಬಿಯರ್ ಯೋಗದ ಕಾನ್ಸೆಪ್ಟ್ ಏನಿದೆ ಇದು ಸರಿ ಅಲ್ಲ ಅನ್ನುವಂಥದ್ದು ಈಗ ಬಹುತೇಕರ ಅಭಿಪ್ರಾಯ. ಯಾಕಂದರೆ ಯೋಗದ ಮಹತ್ವ ಇದರಿಂದ ಕಡಿಮೆ ಆಗುತ್ತೆ, ಯೋಗಕ್ಕೆ ಅವಮಾನ ಮಾಡಿದ ರೀತಿ ಆಗುತ್ತೆ, ಯೋಗಕ್ಕೆ ಅವಹೇಳನ ಮಾಡಿದ ರೀತಿ ಆಗುತ್ತೆ. ಹಾಗಾಗಿ ಯೋಗಕ್ಕೆ ಅದರದೇ ಆದ ಮಹತ್ವವನ್ನು ಕಾಪಾಡಿಕೊಳ್ಳುವ ರೀತಿ ಈ ರೀತಿ ಕೆಟ್ಟ ಒಂದು ಸಂಪ್ರದಾಯಗಳಿಗೆ ನಾಂದಿ ಹಾಡಬಾರ್ದು, ಯೋಗವನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಗೆ ಈಗ ಇಮೇಲ್ನಲ್ಲಿ ದೂರನ್ನು ಕೂಡ ಸಲ್ಲಿಸಲಾಗಿದೆ. ಒಂದು ಬಿಯರ್ ಸಂಸ್ಥೆಯವರು ಯೋಗದ ಜೊತೆಗೆ ಬಿಯರು ಅನ್ನುವಂಥ ಒಂದು ಎಲ್ಲೋ ವಿದೇಶದಲ್ಲಿ ಆದಂಥ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಒಂದು ಸ್ವಲ್ಪ ಇದಕ್ಕೆ ಆಕ್ಷೇಪಣೆ ವ್ಯಕ್ತ ಆದ ಮೇಲೆ ಹೆಡ್ಡಿಂಗನ್ನು ಬಿಯರಿಂದ ಜುಂಬಾ ಅಂತ ಬದಲಾಯಿಸಿದ್ದಾರೆ. ಆದರೆ ಕಾರ್ಯಕ್ರಮದ ಸ್ವರೂಪವನ್ನು ಬದಲಾಯಿಸಿಲ್ಲ. ನೀವು ಆ ಕಾರ್ಯಕ್ರಮದ ಡೀಟೇಲ್ಸಲ್ಲಿ ಹೋದಾಗ ಅಲ್ಲಿ ಯೋಗಾಸನದ ಜೊತೆಗೆ ಬಿಯರನ್ನು ಕೊಡಲಾಗುವುದು, ಬಿಯರನ್ನು ಸ್ವೀಕರಿಸಿ ಯೋಗಾಸನ ಮಾಡುವಂಥದ್ದು ಅನ್ನುವಂಥ ಒಂದು ಇದನ್ನು ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ನಾವು ಒದಗಿಸಿದ್ದೀವಿ. ನಮಗೆ ಆಶ್ಚರ್ಯ ತಂದಿದ್ದೇನೆಂದರೆ ಇವರಿಗೆ ಪರವಾನಗಿ ಹೆಂಗೆ ಸಿಕ್ತು ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಯಾವುದೇ ದೇಶದಲ್ಲಿ ಏನೇ ಒಂದು ಹೊಸದು ಮಾಡಬೇಕಾದಾಗ ಆ ದೇಶದ ಒಂದು ಸೂಕ್ಷ್ಮತೆಗಳನ್ನು ಗಮನಿಸಿಕೊಂಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿರ್ತದೆ. ಇದನ್ನು ಪರವಾನಗಿ ಕೊಡೋರು ಸಹ ಇದನ್ನು ಸ್ವಲ್ಪ ಗಮನಿಸಬೇಕಿತ್ತು. ಅದಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಒಂದು ಕಾರ್ಯಕ್ರಮವನ್ನು ಕೂಡಲೇ ರದ್ದುಪಡಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ ಪಾಟೀಲ್, ಯಾವ ಕಂಪನಿ ಇದನ್ನು ಆಯೋಜನೆ ಮಾಡಿರೋದು ಮತ್ತೆ ಇದಕ್ಕೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ವಿರೋಧ ವ್ಯಕ್ತವಾಗಿದೆ? ಸುಖಾನೆ, ನಿಜಕ್ಕೂ ಏನು ಅಂತಂದ್ರೆ ಯೋಗ ಅಂತಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಒಳಪಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆ ಮತ್ತು ಒಂದು ಕಲೆ ಅಂತಾನೆ ಇಲ್ಲಿ ಇವ್ರಿಗೂ ಕರೀತಾ ಇದ್ರು. ಕಳೆದ 3 ವರ್ಷಗಳಲ್ಲಿ ಏನು ಅಂತಂದ್ರೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಯೋಗವನ್ನ ಇಡೀ ವಿಶ್ವವೇ ತಿರುಗಿ ನೋಡುವಂತ ಒಂದು ಕೆಲಸವನ್ನು ಕೂಡ ಯೋಗ ಡೇ ಮೂಲಕ ಮಾಡಿದ್ರು. ಆ ಪ್ರಕಾರ ಮೊನ್ನೆ ಅಷ್ಟೇ ಏನು ಅಂತಂದ್ರೆ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕೂಡ ಇಡೀ ದೇಶ ಮತ್ತು ವಿಶ್ವದೆಲ್ಲೆಡೆ ಆಚರಿಸಿತು. ಇದೇ ಒಂದು ಜನಪ್ರಿಯ ಏನು ಕಳೆದ 3 ವರ್ಷಗಳಿಂದ ಯೋಗ ಇಷ್ಟೊಂದು ಜನಪ್ರಿಯವಾಗಿದೆ ಮತ್ತು ಎಲ್ಲರ ಮನೆಗಳಲ್ಲೂ ಒಕ್ಕಾಗಿದೆ ಅನ್ನೋದನ್ನ ಅರಿತಂತ ಈ ಒಂದು ಕಿಡಿಗೇಡಿಗಳು ಏನು ಅಂತಂದ್ರೆ ಯೋಗದ ಮೂಲಕ ತಮ್ಮ ಬಿಯರ್ ಕಂಪನಿಯನ್ನ ಪ್ರಪೋಸ್ ಮಾಡುವಂಥದ್ದು, ಬಿಯರ್ ಕಂಪನಿಯನ್ನ ಪ್ರವೋಕ್ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಅದೇ ಪ್ರಕಾರ ಏನು ಅಂತಂದ್ರೆ ಬೆಂಗಳೂರಿನ ಏನು ಅಂತಂದ್ರೆ ಖಾಸಗಿ ಮಾಲ್ ಒಂದರಲ್ಲಿ ನಾಳೆ ಏನು ಅಂತಂದ್ರೆ ಸಂಜೆ ಈ ಒಂದು ಪ್ರೋಗ್ರಾಮ್ ಬಿಯರ್ ಯೋಗ ಅನ್ನುವಂತ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಪ್ರಚಾರದ ಕಾರ್ಯನೂ ಕೂಡ ನಡೆಸ್ತಾ ಇದೆ. ನಾಳೆ ಸಂಜೆ ಏನು ಅಂತಂದ್ರೆ ಆ ಖಾಸಗಿ ಮಾಲ್ನಲ್ಲಿ ಬಿಯರ್ ಯೋಗ ಅನ್ನುವಂತ ಒಂದು ಕಾರ್ಯಕ್ರಮಕ್ಕೂ ನಡೆಯುತ್ತೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿ ಇನ್ವೈಟ್ ಅನ್ನ ಮಾಡಿದ್ದಾರೆ. ದತ್ತಾತ್ರೇಯ, ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡಿತೀನಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಶ್ವಾಸಗುರು ವಚನಾನಂದ ಸ್ವಾಮೀಜಿಯವರ ಸಂಪರ್ಕದಲ್ಲಿದ್ದಾರೆ. ವಚನಾನಂದ ಸ್ವಾಮೀಜಿಯವರೇ, ಯೋಗಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ, ಮತ್ತವೆಲ್ಲ ದೈವಿ ಸ್ವರೂಪವಾಗಿ ಭಾರತೀಯರು ಅದನ್ನ ನೋಡ್ತಾರೆ. ಆದ್ರೆ ಬಿಯರ್ ಕುಡ್ಕೊಂಡು ಯೋಗ ಮಾಡೋದು, ಬಿಯರ್ ಯೋಗ ಅಂತ ಆಹ್ವಾನ ನೀಡೋದು, ಇದೆಲ್ಲ ತುಂಬಾ ಅವಮಾನ ಮಾಡಿದಂತೆ ಅಲ್ವಾ? ಹೌದು, ಖಂಡಿತ. ಇದು 100ಕ್ಕೆ 100 ಇದು ಯೋಗ ಇಡೀ ಜಗತ್ತು ಯೋಗ ಗೌರವ ಕೊಡ್ತಾ ಇರುವಾಗ ಕೆಲವು ದುಷ್ಟ ಶಕ್ತಿಗಳು ಯೋಗಕ್ಕೆ ಅಗೌರವವನ್ನು ತೋರ್ತಾ ಇರೋದು ಇದು ತುಂಬಾ ದುಃಖದ ಸಂಗತಿ. ಇದಕ್ಕೆ ಸರ್ಕಾರ ಮತ್ತು ವಿಶ್ವಸಂಸ್ಥೆಗಳಂತವ್ರು ಇವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಬೇಕು. ವಿಶೇಷವಾಗಿ ಈ ಯೋಗಕ್ಕೆ ಒಂದು ಹೊಸ ಆಯಾಮ ತಂದು ಕೊಟ್ಟಂತ ನರೇಂದ್ರ ಮೋದಿ ಅವರಿಗೆ ಇದು ಅವಮಾನ ಮಾಡಿದ ಹಾಗೇನೆ. ಈ ಸಾವಿರಾರು ವರ್ಷಗಳಿಂದ ಭಾರತದ ಅನೇಕ ಯೋಗಿಗಳು, ಋಷಿಗಳು ಈ ಒಂದು ಹಂತಕ್ಕೆ ಯೋಗವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನ ಪರ್ಯಾಯವಾಗಿ ಇನ್ನೊಬ್ರು ಅದಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥದನ್ನ ನಾವ್ ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಆಗೋದಿರೋದ್ರಿಂದ ಅವ್ರ ಮೇಲೆ ತೀವ್ರವಾಗಿರುವಂತಹ ಒಂದು ಆಕ್ಷನ್ ಅನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳು ಅವ್ರ ಮೇಲೆ ತೆಗೆದುಕೊಳ್ಬೇಕು. ಈ ಕ್ಷಣಕ್ಕೆ ಆ ಕಾರ್ಯಕ್ರಮವನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು. ಇವತ್ತು ಯೋಗ ಅಂತ ಇಟ್ಕೊಂಡು ಇವತ್ತು ಬೀರ್ ಮಾಡ್ತಾರೆ, ನಾಳೆ ಇನ್ನೂ ಏನೇನೋ ಮಾಡ್ತಾರೆ. ಸೊ ಇದು ಅತ್ಯಂತ ತುಚ್ಛವಾಗಿರುವಂತ ಸಂಸ್ಕೃತಿ. ಇದು ಯಾವ ರೀತಿ ಅವ್ರ ಮನಸ್ಸಲ್ಲಿ ಬಂತು ಗೊತ್ತಿಲ್ಲ. ಇವರು ಯಾವುದೇ ಒಂದು ದುಷ್ಟ ಮಾರ್ಗದ ಮೂಲಕ ತಮ್ಮ ಕಂಪನಿಯ ಬೀರ್ಗಳನ್ನ, ಅವರ ವೈನ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಯೋಗ ಅನ್ನುವಂಥದ್ದನ್ನ ದುರುಪಯೋಗ ತೆಗೆದುಕೊಳ್ತಾ ಇರೋದ್ರಿಂದ ಇದು ಅತ್ಯಂತ ಸಮಾಜಕ್ಕೆ ಆಘಾತವಾಗಿರುವಂತ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನ ಸದ್ಯದಲ್ಲೇ ಅವರು ಅದನ್ನ ನಿಲ್ಲಿಸಬೇಕು. ಮತ್ತು ಇಂಥ ಯಾವುದೇ ಕಾರ್ಯಕ್ರಮಗಳನ್ನ ಭಾರತೀಯ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ಆಗುವಂತ ಯೋಗ ಮನಸ್ಸುಗಳಿಗೆ
ಯೋಗಿಗಳಿಗೆ ಸಾಧಕರಿಗೆ ಯಾವುದೇ ರೀತಿ ದುಃಖ ಆಗದೇ ಇರುವಂತ ಕಾರ್ಯಕ್ರಮವನ್ನ ಯಾವ ಕಾರಣಕ್ಕೂ ಪ್ರೋತ್ಸಾಹಿಸಬಾರ್ದು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೇವೆ. ಶ್ವಾಸಗುರುಗಳು ಇನ್ನೊಂದು ಏನಂದ್ರೆ ಯೋಗಕ್ಕೆ ವೈಜ್ಞಾನಿಕ ಟಚ್ ಕೂಡ ಇದೆ. ಅಂದ್ರೆ ಯೋಗ ಮಾಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಫುಡ್ ತಗೊಂಡ ತಕ್ಷಣ ಮಾಡಬಾರ್ದು, ಫುಡ್ ತಗೊಳ್ತಾ ಮಾಡಬಾರ್ದು ಅಂತೆಲ್ಲ ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಆದ್ರೆ ಇಲ್ಲಿ ಬಿಯರ್ ಕುಡ್ಕೊಂಡು ಯೋಗ ಮಾಡೋದು ಇದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಕೂಡ ಅಲ್ವಾ? 100% ದೇ ವಿಲ್ ಆ ಕ್ಷಣವೇ ಅವ್ರಿಗೆ ರಿಸಲ್ಟ್ ಕಾಣುತ್ತೆ. ಏನಂತಂದ್ರೆ ಲಿವರ್ ಡ್ಯಾಮೇಜ್ ಮಾಡ್ಕೋತಾರೆ. ಅದರಿಂದ ಸ್ಟಮಕ್ ನಲ್ಲಿ ನಾವು ಎಪಿಗ್ಯಾಸ್ಟ್ರಮ್ ಅಂತ ಕರಿತೇವೆ, ಅದು ಅದಕ್ಕೆ ಮಾರಕವಾಗ್ತದೆ. ಅದು ಯಾವ ರೀತಿ ಅವ್ರು ಪ್ರಮೋಟ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಕುಡಿಯೋರಿಗೆ ಬುದ್ಧಿ ಇಲ್ಲ, ಕುಡಿಸೋರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಮತ್ತೊಬ್ಬ ಅಂದನಿಗೆ ದಾರಿ ತೋರಿಸ್ದಂಗಾಗಿದೆ ಇದು. ಆಕ್ಚುಲಿ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ರೀತಿ ಅಟ್ಲೀಸ್ಟ್ ಯೋಗ ಮಾಡುವಾಗ, ಯಾವುದೇ ಒಂದು ಆಸನ ಮಾಡುವಾಗ 15ರಿಂದ 20 ನಿಮಿಷ ಏನನ್ನ ಸೇವಿಸುವ ಹಾಗಿಲ್ಲ, ಅದು ನೀರು ಕೂಡ ಸೇವಿಸುವ ಹಾಗಿಲ್ಲ. ಆ ಕಾರಣಕ್ಕೆ ಮತ್ತೆ ಇವ್ರು ಹೇಗೆ ಬೀರನ್ನ ಸೇವಿಸ್ತಾರೆ? ಅದು ಕೂಡ ಬೀರನ್ನ ಸೇವಿಸಿಕೊಂಡೇ ಯೋಗ ಮಾಡ್ತಾ ಇರೋದು ಅಂತ. ಸೊ ಇದೊಂದು ಅತ್ಯಂತ ಯೋಗ ಕೊಟ್ಟಿರುವಂತ ಇದಕ್ಕಿಂತ ದೊಡ್ಡ ಅಗೌರವ ಇಲ್ಲ ಅಂತ ಅನಿಸ್ತದೆ. 5,000 ವರ್ಷಗಳ ನಂತರ ವಿಶ್ವಸಂಸ್ಥೆ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದ ದಿನಾಚರಣೆ ಮಾಡೋ ಮೂಲಕ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ. ನೀವು ಮೊನ್ನೆ 21ನೇ ತಾರೀಕು ಜೂನ್ 21ನೇ ತಾರೀಕು 196 ದೇಶಗಳು ಸೂರ್ಯನಡೆಗೆ ಮುಖ ಮಾಡಿ ಯೋಗವನ್ನು ಆಚರಿಸುವ ಪರಿ ಏನಿತ್ತಲ್ಲ, ಅದು ಬಹುತೇಕ ಭಾರತಕ್ಕೆ ಇಲ್ಲಿವರೆಗೆ ಯಾರು ಕೂಡ ಇಷ್ಟೊಂದು ಗೌರವ ಕೊಟ್ಟಿರ್ಲಿಲ್ಲ. ಆ ದೃಷ್ಟಿಯಿಂದ ಯೋಗವನ್ನ ಹಿಂದೆ ನಕಾರಾತ್ಮಕವಾಗಿ ತೆಗೆದುಕೊಂಡು ಯೋಗದ ಮೂಲಕ ನಕಾರಾತ್ಮಕ ಪ್ರಚಾರ ತೆಗೆದುಕೊಂಡು ಅದರಿಂದ ತಮ್ಮ ಪ್ರಾಡಕ್ಟ್ ಅನ್ನ, ಅದು ಕೂಡ ವಿದೇಶಿಯ ಪ್ರಾಡಕ್ಟ್ ಅನ್ನ ಈ ರೀತಿ ಪ್ರಮೋಟ್ ಮಾಡ್ತಾ ಇರೋದು, ಇದು ಅತ್ಯಂತ ತೀವ್ರ ಆಘಾತವನ್ನ ನಮ್ಮ ಯೋಗಿಗಳಿಗೆ, ಯೋಗ ಮಾಡೋರಿಗೆ ಮಾಡಿರೋದ್ರಿಂದ ಇವರ ಮೇಲೆ ಯಾವ ರೀತಿ ಇದನ್ನ ಕಾನೂನನ್ನ ಜಾರಿ ಮಾಡ್ಬೇಕು ಅದನ್ನ ಈ ಕ್ಷಣವೇ ಮಾಡ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ಇಲ್ಲ ಅಂತಂದ್ರೆ ಇದರಿಂದ ಬಹಳಷ್ಟು ಅವ್ರ ಪರಿಣಾಮವನ್ನ ಮುಂದೆ ಅನುಭವಿಸಬೇಕಾಗತ್ತೆ. ಅಂದ್ರೆ ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ರದ್ದು ಮಾಡ್ಲೇಬೇಕು, ಮಾತ್ರವಲ್ಲ ಯೋಗಕ್ಕೆ ಅವಮಾನ ಮಾಡಿರೋದಕ್ಕೆ ಅವರು ಕ್ಷಮೆಯನ್ನು ಕೂಡ ಕೇಳ್ಬೇಕು ಅಂತ ಹೇಳ್ತೀರಾ ತಾವು? ಖಂಡಿತ. ಯಾಕಂದ್ರೆ ಒಂದ್ ಕಡೆಗೆ ಇಡೀ ಸರ್ಕಾರನೇ ನಿಂತುಕೊಂಡು ಯೋಗ ದಿನಾಚರಣೆ ಆಚರಿಸಲಿ ಅಂತ ಹೇಳಿ ಸಪೋರ್ಟ್ ಮಾಡ್ತದೆ. ಇನ್ನೊಂದ್ ಕಡೆ ಕೆಲವು ದುಷ್ಟ ವ್ಯಕ್ತಿಗಳು, ಅಜ್ಞಾನಿಗಳು, ಪ್ರಜ್ಞೆ ಇಲ್ಲದವರು ಈ ರೀತಿ ಕೆಲಸವನ್ನು ಮಾಡ್ತಾ ಇರೋದು ಹೇಗೆ ನಾವು ಸಹಿಸಲಿಕ್ಕೆ ಸಾಧ್ಯ? ಸೊ ಅದು ಯೋಗದಲ್ಲಿ ವೈನ್ ಅನ್ನ ಕಂಪ್ಲೀಟ್ ನಿಷೇಧ ಇದೆ, ಇಲ್ಲೇ ಮಾಂಸ ನಿಷೇಧ ಇದೆ, ಯೋಗ ಮಾಡೋರು ಇವುಗಳು ಮುಟ್ಟೋ ಹಾಗಿಲ್ಲ ಅಂತಿದೆ. ಕಂಪ್ಲೀಟ್ ನಾವ್ ಹೇಳುದು ಅಹಿಂಸೆ. ಸೊ ಅದ್ರ ಮೇಲೆನೆ ಮತ್ತು ಯೋಗವನ್ನ ಮಾಡೋರು ಕಾನ್ಶಿಯಸ್ ಆಗಿರ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ. ಅದು ನಮ್ಗೆ ನಮ್ಮ ಜಾಗೃತಿಯನ್ನ ಮೂಡಿಸ್ತದೆ. ಯೋಗ ಮಾಡೋದ್ರಿಂದ ನಾವು ಜಾಗೃತರಾಗ್ತೇವೆ. ಇವ್ರು ಅಜಾಗೃತೆಯಿಂದ ಕುಡಿಕೊಂಡು ಅಜಾಗೃತ ಹಾಕೊಂಡು ಮತ್ತೆ ಯೋಗ ಮಾಡೋದು ಅದೇಂಗೆ ಜಾಗೃತ ಆಗ್ತಾರೆ? ಸೊ ಇದು ಕಂಪ್ಲೀಟ್ ಇದು ಏನಿದೆ ಅಲ್ಲ ಅವ್ರು ಮಾಡ್ತಾ ಇರೋದು ಇದು ಬಹಳ ದೊಡ್ಡ ಅಪಾಯಕಾರಿ. ಇದು ಸ್ವಾಮೀಜಿ ಇನ್ನೊಂದು ಏನಂದ್ರೆ ಕೆಲ ಯುವ ಜನತೆಗೆ ಇದ್ರ ಬಗ್ಗೆ ಸಂಪೂರ್ಣ ಅರಿವಿರೋದಿಲ್ಲ. ಯೋಗದ ಬಗ್ಗೆ ಕೇಳ್ಕೊಂಡಿರ್ತಾರೆ, ಆದ್ರೆ ಮಾಡಿರೋದಿಲ್ಲ. ಆದ್ರೆ ಇಂತಹ ಯೋಗಗಳೆಲ್ಲ ಅವ್ರನ್ನ ತಪ್ಪುದಾರಿಗೆ ಎಳೆಯತ್ತಲ್ವಾ ಅಂತ? ಖಂಡಿತ 100% ನಾವು ಎಷ್ಟೋ ಕಷ್ಟಪಟ್ಟು ಯುವಕರಿಗೆ ಒಂದು ಸರಿದಾರಿಯನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ. ಅವರಿಗೆ ಒಂದು ಯಮ ನಿಯಮ ಅಂತ ನಮ್ಗೆ ಯೋಗ ಹೇಳ್ಕೊಟ್ಟು ಫಸ್ಟ್ ಹೇಳೋದು ಯಮ ನಿಯಮ. ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಈ ಫಸ್ಟ್ ಈ ಯಮ ನಿಯಮಗಳನ್ನ ನಾವು ಬೇಸಾಗಿ ಇಟ್ಕೊಂಡಿದೀವಿ. ಈ ಬೇಸನ್ನೇ ಮುರಿದು ಬಿಟ್ರೆ ಅದ್ರ ಮೇಲೆ ಆಸನ ಹೇಗೆ ನಿಲ್ಲಕ್ಕೆ ಸಾಧ್ಯ? ಒಂದ್ ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಂದ್ರೆ ಬೇಸ್ ಚೆನ್ನಾಗಿರ್ಬೇಕು. ಈ ಬೇಸ್ ಅಂತ ನೈತಿಕವಾಗಿರ್ಬೇಕು. ಆ ವ್ಯಕ್ತಿ ನೈತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳನ್ನು ಇಟ್ಕೊಂಡು ಅವ್ರನ್ನ ಯೋಗವನ್ನ ಅಭ್ಯಾಸ ಮಾಡಬೇಕು. ಇಲ್ಲೇನೆ ಸ್ಟಾರ್ಟಿಂಗ್ ನೀವು ಅನೈತಿಕ ವ್ಯವಹಾರ ಇಟ್ಟುಕೊಂಡು, ಅಂದ್ರೆ ಅನೈತಿಕವಾಗಿ ಈ ಬಿಯರನ್ನು ಸೇರಿಸಂದ್ರೆ ಇದು ಅನೈತಿಕ ಚಟುವಟಿಕೆ ಇರೋದ್ರಿಂದ ಇದಕ್ಕೆ ನೀವು ನೈತಿಕ ಹೆಸರು ಇಟ್ಟುಕೊಂಡು ಅನೈತಿಕ ಕೆಲಸ ಮಾಡೋದು ಅದೆಷ್ಟು ಸರಿ? ಆ ಕಾರಣಕ್ಕಾಗಿ ನಾವು ಕರ್ನಾಟಕ ಯೋಗದ ಅಸೋಸಿಯೇಷನ್ ಪರವಾಗಿ, ಭಾರತದ ಯೋಗ ಅಸೋಸಿಯೇಷನ್ ಪರವಾಗಿ ನಾವು ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ನಾವು ಇಲ್ಲಿವರ ಲೈಫ್ ನಲ್ಲಿ ಯಾವುದಕ್ಕೂ ಹೋರಾಟ ಮಾಡಿಲ್ಲ. ಇಂಥ ವಿಚಾರಗಳ ಖಂಡಿತ ನಾವೆಲ್ಲ ಬೀದಿ ಇಳಿದು ಅವ್ರ ತಕ್ಕ ಶಿಕ್ಷೆಯನ್ನು ನಾವು ಸರ್ಕಾರ ಕಡೆಯಿಂದ ಕೊಡಿಸ್ಬೇಕಾಗತ್ತೆ. ಓಕೆ, ಧನ್ಯವಾದ ವಚನಾನಂದ ಸ್ವಾಮೀಜಿ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕಾಗಿ.